ಹೇಳಿ ಸರ್. ಇವತ್ತು ನಾನು ನಮ್ಮ ಕುಟುಂಬ ಸಮೇತ ಇವತ್ತು ತಾಯಿ ಹಾಸನಾಂಬ ತಾಯಿಯ ದರ್ಶನವನ್ನು ಮಾಡಿದ್ದೀವಿ. ಸಿದ್ದೇಶ್ವರ ದರ್ಶನ ಮಾಡಿ ನಾಡಿಗೆ ಒಳಿತಾಗಲಿ, ನಮ್ಮ ಹಾಸನ ಜಿಲ್ಲೆಗೆ ಒಳಿತಾಗಲಿ, ರೈತರು ಸುಭಿಕ್ಷವಾಗಿರಲಿ ಅಂತ ನಾವೆಲ್ಲ ಕೇಳ್ತಿದ್ದೀವಿ. ಜೊತೆಗೆ ಇವತ್ತು ಸುಸೂತ್ರವಾಗಿ ಬಾಗಿಲು ತೆರೆದಿದ್ದರಿಂದ ಇವತ್ತು ಸುಸೂತ್ರವಾಗಿ ಜನತಾದ ಧರ್ಮ ದರ್ಶನ ಆಗಿರ್ಬೋದು, ಪ್ರೋಟೋಕಾಲ್ ದರ್ಶನ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ನಮ್ಮ 1300 ಟಿಕೆಟ್ಸ್ ಆಗಿರ್ಬೋದು ಸಾವಧಾನವಾಗಿ ನಡೀತಾ ಇದೆ. ಮನವಿಯನ್ನು ಮಾಡ್ತೀನಿ, ಇದೇ ರೀತಿ ಶಾಂತಿಯುತವಾಗಿ ನಾಡಿನ ಜನರು ಬಂದು ತಾಯಿಯ ದರ್ಶನವನ್ನು ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ, ಯಾಕಂತ ಹೇಳಿದ್ರೆ ತಾಯಿಯ ಕೃಪೆ ಅರಿತವರೇ ಅದ್ರ ಬಗ್ಗೆ ಅರಿತಿ ಮತ್ತು ತಾಯಿ ಆಶೀರ್ವಾದ ಪಡೆದವರೇ ತಾಯಿ ಬಗ್ಗೆ ಗೊತ್ತಿರ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಾನು ಒಬ್ಬ ಸಾಕ್ಷಿ. ನಾನು ಏನು ಇಲ್ಲದವನ್ನ ತಾಯಿ ಯೋಚನೆ ಸದಸ್ಯ ಮಾಡ್ಬೋದು. ಕುಟುಂಬದಲ್ಲಿ ಒಳಿತನ ಇವತ್ತಿನವರೆಗೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ತಾಯಿ ಆಶ್ರಮ ತಾಯಿಯ ಆಶೀರ್ವಾದ ಅಂದರೆ ನಾನು ಹೆಮ್ಮೆಯಿಂದ ಹೇಳೋದು. ಇವತ್ತು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇವತ್ತು ತುಂಬಾ ಜನಸಾಗರ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ದೀಪಾವಳಿ ಹಬ್ಬ ಶುರುವಾಗ್ತಿದೆ. ಜೊತೆಗೆ ಈ ಬಾರಿಯ ಜಿಲ್ಲಾಡಳಿತದ ವ್ಯವಸ್ಥೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈಗೌಡರು ಸಾಹೇಬರ ನೇತೃತ್ವದಲ್ಲಿ ಅದ್ಭುತವಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ರಿಂದ ಜನ ಎಲ್ಲ ರೀತಿಯ ಮೂಲಸೌಕರ್ಯಗಳಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿರೋದ್ರಿಂದ ದಂಡೋಪದ್ರವದಲ್ಲಿ ಜನ ಬರ್ತಾ ಇದ್ದಾರೆ. ನಾವು ಜನರ ದರ್ಶನ ಮಾಡಲಿಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳು, SP ಮೇಡಮ್ ಅವರು ಎಲ್ಲ ಸಿಬ್ಬಂದಿಯಾಗಿ ಅವರೇ ಸಹ ಗರ್ಭಗುಡಿಯಲ್ಲಿ ನಿಂತು ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಏನಾದರೂ ಇಷ್ಟ ಅದ್ಭುತವಾದಂತಹ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೆಮ್ಮೆಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಕೃಷ್ಣ ಬೈರೇಗೌಡರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಳೆದ ಬಾರಿ ಸುಮಾರು ನ್ಯೂನತೆಗಳಿತ್ತು, ಅದನ್ನೆಲ್ಲ ಸರಿಪಡಿಸಿ ಈಗೂ ಆತ್ಮಾಂಬೆ ದರ್ಶನವನ್ನು ಮಾಡಿಸ್ಬೋದು, ಸಾವಧಾನವಾಗಿ ಜನಸಾಮಾನ್ಯರಿಗೆ ಶ್ರೀಸಾಮಾನ್ಯರಿಗೆ ಮಾಡಿಸ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಮಾಧ್ಯಮ ಮುಖಾಂತರ ನಾನು ಧನ್ಯವಾದಗಳನ್ನು ಸಹ ಹೇಳ್ತೀನಿ. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ನಮ್ಮ ದೇವಸ್ಥಾನದ ಆಡಳಿತಾಧಿಕಾರಿಗಳಾಗಿರ್ಬೋದು ಎಲ್ಲ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಯರು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು 23 ಇದೇ ರೀತಿ ಎಷ್ಟೇ ಜನ ಬಂದರೂ ನಾವು ಜನ ತಾಯಿಯ ದರ್ಶನ ಮಾಡಿಸಲಿಕ್ಕೆ ಸಿದ್ಧರಿದ್ದೇವೆ. ಜೊತೆಗೆ ನಾನು ಮನವಿಯನ್ನು ಮಾಡ್ತೀನಿ, ಶಾಂತಿಯುತವಾಗಿ ನಾವು ಕನಿಷ್ಠ 2-3 ಗಂಟೆಗೆ ಕಾಯಬೇಕು ಅಂತ ಮನಸ್ಥಿತಿಯನ್ನು ನಾವು ತಯಾರು ಮಾಡಿಕೊಂಡು ದರ್ಶನಕ್ಕೆ ಬನ್ನಿ ಅಂತ ಮಾನ್ಯ ಸಚಿವರು ಸಹ ಹೇಳಿದರೆ ಅದೇ ರೀತಿ ನಾನು ಸಹ ಭಕ್ತರಲ್ಲಿ ಮನವಿಯನ್ನು ಮಾಡ್ತೀನಿ. ಸರ್, ಈಗ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಒಂದು ಬಾಗ್ಲಾಗ್ತವ್ರೆ ಅಂತ ಅದು ಹಿಂದುಗಡೆ ತುಂಬ ಜನ, ಸುಮಾರು 3 ಲಕ್ಷ ಜನ ನಾವಿವತ್ತು ಗೆಸ್ಚರ್ ಮಾಡಿ ನಾವು ಗೆಸ್ಟ್ ಮಾಡಿದ್ದೀವಿ ಬರ್ತಾರೆ ಅಂತ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅದನ್ನು ಮಾನ್ಯ ಸಚಿವರು ಮತ್ತು ಜಿಲ್ಲಾಡಳಿತ ಎಲ್ಲ ಸೇರಿ ಡಿಸ್ಕಷನ್ ಮಾಡಿದ್ವಿ. ಸಿದ್ದೇಶ್ವರ ಯಾಕಂತ ಹೇಳಿದ್ರೆ 365 ತಂದೆ ಸಿದ್ದೇಶ್ವರ ದೇವರ ಗರ್ಭಗುಡಿ ಓಪನ್ ಇರ್ತದೆ. ಹಾಗಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಯಾಕಂದರೆ ಬಾಗಲಕೋಟೆ, ಬೀದರು, ಗುಲ್ಬರ್ಗದಿಂದ ಜನ ಬರ್ತಿರೋದ್ರಿಂದ ಗಂಟೆಗಟ್ಟಲೆ ಕಾಯಿಸಿ ಮಾಡೋದ್ರಿಂದ ಸಿದ್ದೇಶ್ವರ ದರ್ಶನವನ್ನು ಡೈವರ್ಟ್ ಮಾಡ್ತಾರೆ. ಎಷ್ಟೋ ಗಂಟೆ ಉಳಿತದೆ ಅನ್ನೋದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಕ್ರಮನ ತಗೊಂಡಿದ್ರೆ ದಿನೇ ದಿನೇ ಜನ ಕಡಿಮೆ ಆದರೆ ಮತ್ತೆ ಸಿದ್ದೇಶ್ವರ ದೇವಸ್ಥಾನ ದರ್ಶನವನ್ನು ಮಾಡಲಿಕ್ಕೆ ನಾವು ಮಾಡ್ತೀವಿ.